ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಹಾಗೆ ಒಂದು ಲೈಕ್ ಮಾಡಿರಿ. ಮತ್ತು ಕಮೆಂಟ್ಸ್ ಹಾನಲ್ಲಿ ನಿಮ್ದು ಏನಾದರೂ ಕಮೆಂಟ್ಸ್ ಇದ್ದರೆ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನೋಡಿರಿ, ನಾನು ಈಗ ಮತ್ತೆ ರೆಡಿಯಾಗಿ ನನ್ನ ಔಟ್ಫಿಟ್ಟನ್ನು ನಾನೇ ನೋಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ರೀ, ಅದ್ರ ಸಲುವಾಗಿ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಬಸ್ ಸ್ಟಾಪಲ್ಲಿ ಬಂದು ಕೂತ್ಕೊಂಡಿದ್ದೀನಿ ರೀ. ನಮ್ಮದು ಬಸ್ ಬರ್ತದೆ ಅಂತ ಕಾಯ್ತಾ ಕೂತ್ಕೊಂಡಿನಿ. ಬಸ್ಸು ಅದು ಒಂದೊಂದು ಸರಿ ಬೇಗ ಬರ್ತದೆ, ಒಂದು ಸರಿ ಲೇಟಾಗಿ ಬರ್ತಾವೆ ರೀ. ಇದು ನೋಡಿರಿ, ಎಲ್ಲ ಸೂಟಿ ಇತ್ತು ರೀ. ಅದು ಅವತ್ತು ಮುಸ್ಲಿಮ್ ಹಬ್ಬ ಇದೆ ಅಂತ ಜಾಸ್ತಿ ಯಾವುದು ಬಸ್ ಓಡಾಡ್ತಾ ಇಲ್ಲ ರೀ, ಗಾಡಿಗಳು ಓಡಾಡ್ತಾ ಇಲ್ಲ, ಅಷ್ಟು ಜನರು ಜಾಸ್ತಿ ಓಡಾಡ್ತಾ ಇಲ್ಲ ರೀ. ಇಲ್ಲಿ ಸ್ವಲ್ಪ ಬಸ್ ಸ್ಟಾಪಲ್ಲಿ ನನ್ನ ಜೊತೆ ಒಂದು ಸ್ವಲ್ಪ ಇವರು ಎಲ್ಲ ಹೋಗೋರು, ಬೇರೆ ಊರಿಗೆ ಹೋಗೋರೆಲ್ಲ ಬಂದು ಕೂತಿದ್ರು. ಆಮೇಲೆ ಸ್ವಲ್ಪ ಹೊತ್ತು ನಂತರ ಬಸ್ ಬಂತು ರೀ. ಮತ್ತು ನಾ ಬಸ್ನಲ್ಲಿ ಕೂತ್ಕೊಂಡು ಮತ್ತು ನಾವೆಲ್ಲಿ ಹೋಗಬೇಕು ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿರಿ. ಅದು ಎಲ್ಲಂದ್ರೆ ಅದೇ ನಮ್ಮ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀನಿ ರೀ, ಸದಾಶಿವ ನಗರಕ್ಕೆ. ಮತ್ತು ಇದು ಹೋಗುವಾಗ ಹಾದಿಯಲ್ಲಿ ಇದೆಲ್ಲ ಒಂದು ವ್ಯೂ ತೊಗೊಂಡೆ ರೀ. ಇದು ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಬರ್ತದೆ ರೀ ಇದು ವ್ಯೂ ಒಂದು. ಇಲ್ಲೇನು ಗಾಡಿ ನೋಡಿರಿ ಯಾವುದು ಅಷ್ಟು ಜಾಸ್ತಿ ಓಡಾಡ್ತಾಯಿಲ್ಲ, ಹಬ್ಬ ಇದೆ ಅಲ್ರಿ, ಹಿಂಗಾಗಿ ಎಲ್ಲ ಸೂಟಿ ಇದೆ. ರೋಡು ಅಷ್ಟೇನು ಗದ್ದಲ ಇರಲಿಲ್ಲ ರೀ. ಅಲ್ಲೊಂದು ಇಲ್ಲೊಂದು ಅಷ್ಟೇ ಸ್ವಲ್ಪ ಗಾಡಿಗಳು ಓಡಾಡ್ತಾ ಇದ್ದಾವೆ. ಇಲ್ಲಾಂದ್ರೆ ಉಳಿದು ವರ್ಕಿಂಗ್ ಡೇಯಲ್ಲಿ ನೋಡ್ಬೇಕು ರೀ, ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ. ಫುಲ್ ಟ್ರಾಫಿಕ್ ಜಾಮ್ ಗದ್ಲೆ ಹಂಗೆ ಗದ್ದಲ ಇರ್ತದೆ ರೀ ಎಲ್ಲ ಗಾಡಿ. ನೋಡಿರಿ, ಎಲ್ಲ ಅಲ್ಲೆಲ್ಲ ರೋಡ್ ಸೈಡೆಲ್ಲ ಹೋಗ್ಬೇಕಾರೆ ಹೆಂಗಿದೆ ಅಂತ. ಅಪಾರ್ಟ್ಮೆಂಟ್ ನೋಡಿ ಎಷ್ಟು ದೊಡ್ಡದಿದೆ ಅದು. ಏನು ಎಲ್ಲ ಕಡೆ ಅಪಾರ್ಟ್ಮೆಂಟ್ ಭಾಳ ಆಗಿಬಿಟ್ಟಾವ್ರಿ. ಅಪಾರ್ಟ್ಮೆಂಟ್ನಲ್ಲಿ ಇರೋರಿಗೂ ಭಯ ಇಲ್ಲ ರೀ, ನೋಡೋರಿಗಷ್ಟೇ ನಮ್ಗೆ ಸ್ವಲ್ಪ ಭಯ ಅನ್ನಿಸ್ತಿರ್ತೈತಿ, ಅಪ್ಪ ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಇದೆಯಲ್ಲ ಅಂತ. ನಾನು ಅಪಾರ್ಟ್ಮೆಂಟ್ನಲ್ಲಿ ಇರೋದು, ಬಟ್ ನನಗೂ ಸ್ವಲ್ಪ ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಭಯ ಇತ್ತು ರೀ ಅಪಾರ್ಟ್ಮೆಂಟ್ನಲ್ಲಿ. ಈಗೇನು ಅಷ್ಟು ಭಯ ಇಲ್ಲ ರೀ. ಇಷ್ಟು ಎತ್ತರ ಬಿಲ್ಡಿಂಗ್ನಲ್ಲಿ ಹೇಗಪ್ಪ ಇರೋದು ಅನಿಸ್ತಾ ಇರ್ತೈತಿ. ಆಮೇಲೆ ಹೋಗ್ತಾ ಹೋಗ್ತಾ ತಾನೇ ರೂಢಿ ಆಗ್ತದೆ ರೀ ಅಪಾರ್ಟ್ಮೆಂಟಲ್ಲಿ. ಇದು ನೋಡಿ, ಇದು ಒಂದು ಬ್ರಿಡ್ಜ್ ಬಂದಿದೆ ಇಲ್ಲಿ. ಇದು ರೈಲ್ವೆ ಸ್ಟೇಷನ್ಗೆ ಹೋಗೋ ಹಾದಿ ಒಳಗೆ ಇಲ್ಲೊಂದು ಸರ್ಕಲ್ ಹತ್ರ ಇಲ್ಲೊಂದು ಸೈಡಿಗೆ ಬ್ರಿಡ್ಜ್ ಮಾಡ್ಯಾರ. ಯಾಕಂದ್ರೆ ಆ ಕಡೆ ಸ್ಟಾಪ್ಗಳು ಬೇರೆ ಇರ್ತಾವೆ, ಈ ಕಡೆ ಸ್ಟಾಪ್ಗಳು ಬೇರೆ ಬೇರೆ ಇರ್ತಾವಲ್ಲ ರೀ. ಅದಕ್ಕೆ ಭಾಳ ಗದ್ದಲ ಆಗಬಾರ್ದಂತ ಸಪ್ರೇಟ್ ಮಾಡಿಬಿಟ್ಟಿರ್ತಾರೆ ರೀ. ನೋಡಿರಿ, ಇಲ್ಲಿ ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ. ನಾನು ಹಾಗೆ ಹೋಗ್ತಾ ಇದ್ದೆ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಸಿಸ್ಟರ್ ಮನೆಗೆ ಬಂತು ರೀ. ಬಿಜಿ ಆಗ್ಬಿಟ್ರಿ ಎಲ್ಲರೂ. ಒಳಗೆ ಎಲ್ಲ ಚಪ್ಪಲ್ ಅಲ್ಲೇ ಬಿಡು. ಹಾಗೆ ಮನೆ ಒಳಗಡೆ ಹೋಗ್ತಾ ಯಾರ್ಯಾರು ಏನು ಮಾಡ್ತಿದ್ದಾರೆ ನೋಡೋಣ ಅಂತ ವಿಡಿಯೋ ಮಾಡ್ತಾನೆ ಹೋದೆ ರೀ ನಾನು. ಎಲ್ಲರೂ ಅಡುಗೆ ಮನೆಯಲ್ಲಿ ಬಿಜಿ ಆಗಿದ್ದಾರೆ. ಎಲ್ಲರಿಗೂ ಬಿಜಿ ಪರ್ಸನ್ಸ್. ಏನು ಮಾಡೋದು, ನಮ್ಮ ಕೆಲಸ ಅದಾಗ್ಬಿಟ್ಟಿಲ್ಲ, ಇನ್ನೂ ಮುಗ್ದಿಲ್ಲ. ವಿಡಿಯೋ ಫೋನ್ ಬಂದಿತ್ತಲ್ಲ, ಫೋನ್ ಕೊಡು ಮಾಡಲಿ ಏನಾದ್ರು ಹೆಲ್ಪ್. ಇಲ್ಲ, ಅದ ಅರ್ಧ ಮಾಡೈತಂತ ವಿಡಿಯೋ ಈಗ. ಈಗ ತುಂಬದೊಂದು ಮಾಡು. ಅದ್ರಾಗಿಂದ ಅದ್ರ ಕಳಿಸ್ತಾಳಲ್ಲ ಆಕಿ ತಗೋತೀನಿ. ನಾವು ರೇಖಂಟಿ ಕಳಿಸ್ತಾವ ಅಲ್ಲ, ರೀಟಾ ಮಾಡ್ಯಾರ. ಸ್ವಲ್ಪ ಇನ್ನೊಂದು ಪೂರ್ಣ ತುಂಬದೊಂದು ಮಾಡ್ಕೊಂಡಿ ಮಾಡ್ಕೊಂಡು ಬೇಯಿಸ್ಕೊಂಡು. ಫೋನ್ ಬಂದಿತ್ತ? ಸರಿ ಇಟ್ಟ ತೋ. ಆಯ್ತು, ನಾ ಹೋಳಿಗೆ ಮಾಡಕ್ಕೆ ಕೈಯೆಲ್ಲ ಎಣ್ಣೆ ಐತಿ. ಕುಂಡ್ರು ಬೇಡ. ನೋಡಿ ನಾ
ಎಷ್ಟು ನನ್ನ ನೋಡ್ಬೇಡ ಹೇಳಿ ನೀ ಆಮೇಲೆ ಹೇಳಿ ನೀವು ತುಂಬೋದು ಮೊದಲ ಬ್ಯಾಳಿ ಕುದಿಯಕ್ಕೆ ಇಟ್ಟಿರ್ತಿತ್ಲ ಅದೆಲ್ಲ ಮಾಡಿದ್ದೀವಿ ಮಾಡಿ ಏನ ಗಾಳಿ ಕುದಿಯಾಕಿತ್ತಲ್ಲ ಹಾಂ ಈ ಕಡೆ ಅಲ್ಲಿ ಅಕ್ಕಿ ತೋರಿಸ್ಬೋದು ಕೊಬ್ಬರಿ ಹಾಕ್ತೇನೆ ಊಟ ಹ್ಞೂ ಹಾಕು ಬದಲು ಶೇಂಗಾ ಚಟ್ನಿ ಏನು ಬೇಡಲ್ಲ ಬೇಡ ಏನು ಮಾಡ್ಬೇಕಂತ ನೋಡಪ್ಪ ನಿಂದ್ರೆ ಅದನ್ನ ಹಾಕೋದು ಮಾಡಿ ಬಂದ್ ಮಾಡಿ ಕಟ್ ಮಾಡ್ತೀನಿ ನೀನು ಸ್ವಲ್ಪ ಟೊಮೆಟೊ ಸ್ವಲ್ಪ ಇದು ಮಾಡ್ಕೊಡ್ತೀವಿ ಆಮೇಲೆ ಒಂದೇ ಬುಟ್ಟೆ ಇಷ್ಟು ಅಂದರೆ ಅದನ್ನ ಹಾಕ್ತಿರ್ತೀನಿ ಅಡ್ಗೆ ಬರೋದಿಲ್ಲ ಅಂತೆಲ್ಲ ಮಾಡ್ತಾರೆ ಸಣ್ಣ ಒಂದ ಹಾಕೋದು ಅದು ಬೇಯಿಸೋ ತೋರಿಸಿ ಬೇಯಿಸಿ ಆದ ತಕ್ಷಣ ಒಂದೇ ಎಲ್ಲ ಮಾಡಿದ ತಕ್ಷಣ ಒಂದ ಒಳಗೆ ಬೇಯಿಸಿ ಇಷ್ಟೊಂದು ಮಾಡ್ಬಿಟ್ರಲ್ಲ ಇವರು ಟಿವಿನ ಹಂಗ ತೋರಿಸ್ತಾ ನೋಡಿದಿಲ್ಲ ಒಂದ ತೋರಿಸ್ತಾ ಆಮೇಲೆ ಎಲ್ಲ ಇಷ್ಟೊಂದು ಹೋಳಿಗೆ ಮಾಡಿಬಿಟ್ಟು ನೋಡ್ರಿ ಒಂದು ತಾಸು ಮಾಡ್ತಾನೆ ಬೇಬಿ ಚಪಾತಿ ಥರ ಬೇಯಿಸ್ಬೇಕ್ರಿ ಅಂತ ಹೇಳಿ ಹಚ್ಚಿದೆ ಮಮ್ಮಿ ಅವರಿಗೆ ನೀನು ಹೊರಗೆ ಮೇಲೆ ಅಂದಿದ್ದ ನೋಡಿ ಒಂದು ಬುಟ್ಟಿ ಹೋಳಿಗೆ ಮಾಡ್ರಿ ಬದನೆಯಿಂದ ಫೋನ್ ಮಾಡಿ ಹೇಳಾಕತ್ತಿದ್ದಲ್ಲ ಹಾಕಿ ನೀರು ಹಾಕಿ ಮಮ್ಮಿ ಟೊಮೆಟೊ ಹಾಕಿರಿ ಮಾತ್ರಿ ಆರಾಮ್ರಿ ಎಲ್ಲಿ ಬರ್ತೀನಿಲ್ಲ ನೀವು ಬಂದೇ ಮನೆ ಕಡೆ ನಾನು ಒಟ್ಟ ಬಂದಿಲ್ರಿ ನಮಸ್ತೆ ನಮಸ್ತೆ ಒಂದು ಏನು ಐತೇನ್ರಿ ದಾರಪ್ಪ ಹಾಂ ಮಮ್ಮಿ ಈಗ ಏನ್ ಮಾಡ್ತಾ ಇದ್ದೀರಾ ದಾರ ಕೊಡಲ್ಲ ದೇವೇಂದ್ರ ಮಾತು ನೀವು ಅಲ್ಲಿ ಹೋಗಿ ಮೊದಲು ಮಾಡಿದ್ದೆ ಕಲಿಸ್ಕೊಡ್ತಾರೆ ಇಲ್ಲ ಅಂತೆ ಮಾತ್ರ ದೇವೇಂದ್ರ ಮಾತ್ರ ನೀ ಅದನ್ನು ಕುಡಿಸ್ಬಿಡಂತೆ ಅದ್ರಲ್ಲಿ ಏನೇನು ಹಾಕೋದು ಇದನ್ನ ಕಳಿಸ್ಬಿಡ್ಲಿಲ್ಲ ಮೊದಲು ಫಸ್ಟ್ ಉಳ್ಳಾಗಡ್ಡೆ ಹಾಕೋ ಹೇಗಿಬೇಕು ಜೀರಿಗೆ ಒಂದೊಂದು ಎಣ್ಣೆ ಹಾಕ್ರಿ ಭಾಳ ಎಣ್ಣೆನೆ ಹಾಕೋದು ಬೇಡ ಇಷ್ಟೇ ಹಾಕಿ ಹಾಕಿ ಉಳ್ಳಾಗಡ್ಡೆ ಭಾಳ ಇದು ಮಾಡಬೇಡ್ರಿ ಉಳ್ಳಾಗಡ್ಡೆ ಕೊಡತ್ತೀನಿ ತಡಿ ಎಣ್ಣಿದ್ರು ಯಾಕಂದ್ರೆ ಅವ್ರು ಇದಾಗುತ್ತೆ ನೀರು ಟೊಮೆಟೊ ನೀರಾಗಲೆ ಆಮೇಲೆ ಇವನ್ನ ಹಾಕಿ ಅಡಗಾಡಿಸಿ ಸ್ವಲ್ಪ ಇದು ಆದ್ಮೇಲೆ ತೆಗೆದ್ಬಿಡೋದು 2 ನಿಮಿಷದಲ್ಲಿ ಅಡಿಗೆ ಏನೇನು ಮಾಡ್ರಿ ನೆನಪನ್ನ ಇಟ್ಕೋಬೇಕು ವೆರೈಟಿ ಅಡಿಗೆ ಗೋಧಿ ಚಪಾತಿ ಅನ್ನ ಸಾರು 2 ಥರ ಪಲ್ಯ ಬಜ್ಜಿ
ಗ್ರೇವಿ ಕಡಿಮೆ ಆಯ್ತು ನೋಡಿ. ಗ್ರೇವಿ ಬೇಕಾಗಿಲ್ಲ ಅಂತ ಇರುತ್ತೆ. ಹಂಗ ಕಾಕಳಿರ್ಬೇಕಂತಿದ್ದೆ ಅದೊಂದು ಸ್ವಲ್ಪ ಒಂದು 2 ನಿಮಿಷ ಇಟ್ಟು ತೆಗೆದ್ಬಿಡೋದು. ಕೂಡ ಉಪ್ಪನ್ನು ಹಾಕೊಂಡು ಆಮೇಲೆ ಅಳಗಾಡ್ಸಿಂತೆ. ಈಗ ಅಲ್ಲಿ ಮೇಲೆ ಬುಟ್ಟಿಟ್ಟಿಗೆ ನೋಡಿ ಅಳಗೆ ಯಾವ ಬಿಟ್ಟಿದ್ದೀರಿ? ಫಸ್ಟ್ ನೀವು ಹುಡುಗಿ ನೋಡಿದ್ರೆ ಏನ್ರಿ? ಇನ್ನೊಬ್ರು ಕುಡಿತಾರಿಲ್ಲ ಏನೋ ಬಿಟ್ಟೇ ಇಲ್ಲ, ಬಿಟ್ಮೇಲೆ ಫೋನ್ ಮಾಡಂತ ಹೇಳಿ. ಅವ್ರು ದೇವ್ರು ಬಿಡ್ಬೇಕಲ್ಲ, ದೇವ್ರ 10 ಮಣಿಗೆ ರಾತ್ರಿ ಕತ್ತಲಾದ ಮೇಲೆ ಮನೆಗೆ ಸೇರಿಕೊಳ್ಳು ಅಂತ ಹೇಳ್ತಿರ್ಬೋದು ಅವ್ರು ದೇವ್ರು. ಬರೀ ಇವು ಅದಾವ. ಎಲ್ಲ ಅದಾವ ರೀ, ಚೆಂಡಿ ಹೂವು ಅವು ಎಲ್ಲ ಅದಾವ. ಅದು ತೆಗಿಬೇಕಾ, ಬುಟ್ಟಿ ಇಟ್ಟಿಬೇಕಾ, ಬುಟ್ಟಿ ಇಲ್ಲ. ಇನ್ನೂ ತಂದ ಅನ್ನ ಇವೇನು ಚೆಂಡು ಅದ ತೆಗಿಬೇಕು. ತೆಗೆದ್ಮೇಲೆ ನೋಡು ಇದನ್ನೆಲ್ಲ ಸ್ವಚ್ಛ ಇತ್ತಿಲ್ರಿ. ಸ್ವಚ್ಛ ಇದ್ರಲ್ಲ ಒಟ್ಟಿಗೆ ತರಬಾರ್ದು ಸುಮ್ಮನೆ ಸೂಜಿ ದೊಡ್ಡದೈತಿ. ಹಾಂ ದಾರ ತರ್ಬೇಕು. ಹಾಂ ಬಸ್ ಅಂಗಡಿಯಾಗ ತರಬೇಕು. ಕತ್ರಿ ಬೇಡ ಇದ್ರು ಮನೆ ಬ್ಯಾಡ ಹೋಗಪ್ಪ ಈಗ ಎಲ್ಲ ಬಾಡ್ಯಾವ ಅದನ್ನ ತರಬಾರ್ದ ಸುಮ್ಮನೆ ಮಾಡೋದು. ಮತ್ತು ಯೂಸ್ ಮಾಡ್ಬೇಡಿ ಬಿಡ್ರಿ, ಹಾಕಿಡ್ರಿ. ಇಲ್ಲ ಇನ್ನೇನು ಮತ್ತೆ ಇನ್ನು ವೇಸ್ಟ್ ಆಗಿ ರೊಕ್ಕ ಕೊಟ್ಟಿರ್ತಾರೆ, ಏನು ಮಾಡೋದಿಲ್ಲ ಸುಮ್ಮನೆ ತೊಗೊಂಡ ಹೂವು ಅಷ್ಟು ನಾನು ಇನ್ನೇನು ಸೇವಂತಿ ಹೂವು ತೊಗೊಂಡು ಏನು ತೊಗೊಂಡ ಇನ್ನೇನು ಮನುಷ್ಯನು ಏ ನೀವು ಹೂವು ಸೇವಂತಿ ಹೂವು ತೊಗೊಂಡು ಏನು ಹೂವು ತಂದಿಲ್ಲ ನೀನು. ಚೆಂಡು ಎಲ್ಲಿದಾವು ವೈಟ್ ಅಲ್ಲಿ ಇಲ್ಲದವು ಎಲ್ಲಿದಾವೆ ನಿಮಗೆ ಗೊತ್ತಿಲ್ಲ ಎಲ್ಲಿದಾವು? ಹಾಂ ಹಾಂ ಎಲ್ಲ ವೈಟ್ ಎಲ್ಲಿದಾವು? ಹಾಂ ನಾನು ಲಾಗ್ ಮಾಡ್ತೀನಿ, ಅದಕ್ಕೆ ಎಲ್ಲ ವಿಡಿಯೋ ಮಾಡ್ತಿರ್ತೀನಿ. ನೀವು ವಿಡಿಯೋ ಮಾಡ್ತೀರಿ, ಡಿಟಿ ಮಾಡ್ತೀರಿ? ಯೂಟ್ಯೂಬ್ ಒಳಗೆ ಹಾಂ ಯೂಟ್ಯೂಬ್ ಒಳಗೆ ದೇವ್ಕಿ ಖಿಲಾರಿ ಹಾಕಿದ್ರೆ ಬರ್ತದೆ ನೋಡ್ರಿ ನನ್ನ ಹಾಂ ಲಾಗ್. ರೀ ಎಡಿಟಿಂಗ್ ನೀವು ಮಾಡ್ತೀರಿ? ನಾನೇ ವಿಡಿಯೋ ಮಾಡಿ ನಾನೇ ಎಡಿಟಿಂಗ್. ಎಡಿಟಿಂಗ್ ಮಾಡಿ ಕೊಡ್ತೀನಿ ನಿಮ್ಗೆ. ಹ್ಞೂ ಯಾಕೆ ನನ್ನ ಕಂಪ್ಯೂಟರ್ ಆಗಿತ್ತು ರೀ ಎತ್ತರ ಮಾಡ್ತಾರೆ ಎಡಿಟಿಂಗ್ ನೀವು ರೀ? ಇದ್ರೊಳಗೆ. ಹಾಂ ಅವರು ಎಲ್ಲ ಪ್ಯಾಕ್ ಮಾಡಿ ಇಟ್ಟಾರ ಬಿಟ್ಟು ಬಂದ ಅಲ್ಲೇ ತೊಗೊಂಬರು ಚೆನ್ನಾಗಿ ಬಂದಿದ್ದೀನಿ. ಈಗ ಹೋಗೋಣ ಪಟ್ನ ನಾ ಏನು ಬರಲಪ್ಪ ಈಗ ಎಲ್ಲೂ ಕೆಲಸ ಬಾಯ್ತಿ ಇಲ್ಲಿ ನೀನು ಅದಕ್ಕೆ ನೀವು ಹೋಗ್ಕೊಂಡ್ರ ಹೋಗು. ಅವ ಮೇನ್ ಹೂವಪ್ಪ ನೋಡವ ಎಂಥ ಅಲ್ಲೂ ಸ್ವಲ್ಪ ಲೈಟ್ನಿಂಗ್ ಸರ ತರಬೇಕಲ್ಲ. ಅವು ನೋಡೋಣ ನೋಡೋಣ ಇಂಥ ಬೇಕಿದ್ದು ಇಂಪಾರ್ಟೆಂಟ್ ಹೂವು. ಬಟ್ ಈಗ ಇಷ್ಟೊತ್ತಾಗ ಅವ್ರು ಇರೋದು ಕಾಣತ್ತವ್ರು ಇರ್ತಾರಿಲ್ಲ, ಅವ್ರು ಇರ್ತೇನೆ ಅಂತ ಹೇಳ್ಯಾರ ಫುಲ್ ಡೇ. ಅವ್ರು ಮಾಡ್ತಾರಪ್ಪ, ಇನ್ನೂ ಬರೋದು ಲೇಟ್ ಆಯ್ತು ಹೋಗ್ಬಾ. ಇಲ್ಲ ನಾ ಕೆಲಸ ಮಾಡ್ಬೇಕಿದ್ನ ಆಮೇಲೆ ಬೇಕಾದ್ರೆ ಹಾಕೋದು. ಮಾಲಿ ಮಾಡೋದು ಯಾವ್ದಾವ ಈ ಹೂವು? ಬರ್ರಿ ಅವ್ರು ಇರ್ತಾರನವ್ರ ಹಾಂ ಹೋಗಿ ನೋಡ್ಕೊಂಬರ್ಲ ನೀನು ಗಾಯ್ಸು. ಬೆಲ್ಲದ ಹಾಲು ಅದೇ ಹಿಂಗೆ ಮಾಡ್ಕೊಂಡು ಹೀರೋಗಳಲ್ಲಿ ಹಾಡಾಡ್ಕೊಂಡು ಆಮೆ ಲಕ್ಷ್ಮಣ್ ಸಬ್ಸ್ಕ್ರೈಬರ್ಸ್ ಅಂದ್ರೆ ಅದೇ ನೋಡ್ಬೇಕು ಈಗ ಬಂದ್ಮೇಲೆ. ಯಾಕಂದ್ರೆ ಹಾಲು ಟೀಚಿಂಗ್ ಮಾಡ್ತಾನೆ. ಏನ್ ಟೀಚಿಂಗ್ ಮಾಡ್ತಾನಂತೆ? ಅದನ್ನ ನೋಡ್ಬೇಕು ಈಗ ಬಂದ್ಮೇಲೆ. ಅಲ್ಲ ಲಾಗ್ ಏನ್ ಮಾಡು. ಒಂದು ಸೆಕೆಂಡ್ ಅದು ಒಂದೊಂದು ಕರಿ ನೋಡ್ತೆ. ಜೋರ್ ಕಾಸ್ಕೊಂಡು ಉರಿ ಆರಿಸ್ಬಿಡ, ಇದು ಕೆಂಪಗಾಗ್ಬಿಟ್ಟೈತೆ. ಅದು ಇನ್ನೂ ಕಾದಿಲ್ಲ ಏನು. ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ, ಯಾಕೆ ಬಂತಾರೆ ಹಂಗೆ ಕಳೆದ್ಬಿಡ, ಆ ಊರಿನ ತಂದಿಡಂಗ. ಸ್ವಲ್ಪ ಸಣ್ಣ ಬಿಡಿ ಬನ್ನಿ ಇದು ಮಾಡಿಲ್ಲ ಕರ್ಕೊಂಡು ಬರೀ 10 ನಿಮಿಷ ಆಗತ್ತೆ. ಯಾರು ಮಾಡತ್ತೇನೆ ಅಂದ್ರೆ ಅರ್ಧ ಇದ್ದಾಗ ಅನ್ಸುತ್ತೆ. ಏನೇನಂತ ನೋಡು, ಹೋಳಿಗೆ ಚಪಾತಿ ಆತ, ಅನ್ನ ಸಾರು ಆತ, 2 ಥರ ಪಲ್ಯ ಆಯ್ತು, ಬದ್ನೆಕಾಯಿ ಮೆಣಸಿನಕಾಳು ಬಚ್ಚಿಟ್ಟು ಆಯ್ತು, ಅನ್ನ ಆಯ್ತು, ಹಪ್ಪಳ ಬಜ್ಜಿ, ಮತ್ತೇನು ಉಂಟನ ಏನೂ ಇಲ್ಲ, ಎಲ್ಲ ಆಯ್ತು. ಉಪ್ಪಿನಕಾಯಿ ಒಂದು ಡಬ್ಬಿ ತೆಗೆದು ಇಟ್ಬಿಡಿದ್ರ. ಅದಲ್ಲ ಈಗೆಲ್ಲ ಟೇಬಲ್ ಮೇಲೆ ಇಡೋಣ, ಇದ್ರ ಮೇಲೆ ಪ್ಲೇಟುಗಳನ್ನ ಏನು ಬಾಳಿ ಎಲೆ ಈ ಸಂಜೆ ನೋಡು, ಚೆನ್ನಾಗದ ತಾಟು ಗಲ ಎಲ್ಲ ಇಟ್ಬಿಡ್ತಾರೆ. ಎಲ್ಲ ಇಲ್ಲೇ ತಗೊಳ್ಳೋದು ಅಲ್ಲ
ಎಲ್ಲ ಮ್ಯಾಲ ಕಟ್ಟಿದ್ದಾರೆ ಎಲ್ಲ ಮಾಡಿ ಬಿಡೋಣ ಹೌದು ಬಾಂಡೆ ಎಲ್ಲ ಹೊಂದಿಸಿದ್ದಾರೆ ಆ ಕಡೆ ಈ ಕಡೆ ಬರ್ತೀವಿ ಅದಕ್ಕೆ ಎಲ್ಲ ಹೆಂಗ್ ನೋಡಿ ಉಪ್ಪದಾಗಿದೆ ಈಗ ಒಂದೇ ಮಾಡಿ ನೋಡೋದು ಆಮೇಲೆ ಹಾಕಿದ್ರೆ ಬಜ್ಜಿ ಮಾಡಿ ನೋಡೋದು ಇದ್ರಾಗ ಕರಿಗಿರದಿ ಅವನ್ ತಗೋಬೇಡ ಜ್ಯೋತಿ ಅಲ್ಲ ಈಗ ನೀನು ನೀರಷ್ಟು ಉಪಯೋಗ ಮಾಡಿ ನೀನು ಆದಾಗಿನ ಈಚೆಗಡೆ ಮಾಡ್ಬೇಡ ನಾನು ನೋಡಿದ್ದೀನಿ ಇದನ್ನೇ ಶುರು ಇತ್ತು ಅನ್ನೋದು ಇದೇ ಮಾಡಿದ್ರಲ್ಲ ಇದೊಂದೇ ಮಾಡೋದು ಮಾಡ್ಬೇಡ ಜ್ಯೋತಿ ಇವ್ರ ಹೆಸರು ರಿಟಾ ಜ್ಯೋತಿ ನೀ ಬಾರ ಕಟ್ಟಿ ಒರೆಸ್ಕೊತೀನಿ ಕರ್ಗಡೆ ಕರಿಗಿಲ್ಲ ಆಮೇಲೆ ಸ್ವಲ್ಪ ತೊಗೊಂಡು ಹಾಕೋರಿ ಸಣ್ಣ ನೀರಿಟ್ಟ ಉರಿ ಬೇಕಾ ಪಟ್ನ ಕೆಂಪು ಆಗ್ಬಿಡ್ತಾವ ಇಲ್ಲ ಯಾವ ಆಗಿಲ್ಲ ರಿಟ ಅದ ರೇಖಾ ಬೆಲ್ಲದ ನೀರು ತಾಕತ್ತಿದೆ ಹಸಿ ಖಾರ ಒಂದು ಮಾಡ್ತಿರೋದು. ಮಾಡೋದು ಎಷ್ಟರ ಇವ್ರ ರೀಲ್ಸ್ ಮಾಡಿ ಹಿಂಗೆ ಮಾಡ್ಕೊತಾರೆ ಅದಕ್ಕೆ ಆಮೇಲೆ ಹಾಡ ಜೋಡಿಸಿ ಏನು ಹುಡುಗಿಯರು ಏನು ರೀಲ್ಸ್ ಮಾಡ್ತಾರೆ ದೊಡ್ಡ ದೊಡ್ಡವ್ರು ಮಾಡ್ತಾರೆ ನಾವು ಮಾಡಿರಲ್ಲಂಟಿ ನೋಡಿಲ್ಲ ಸಾರಿ ಸರ್ ಹಿಂಗೆ ಮಾಡಿದ್ ಮನೆ ಇನ್ನೂ ಎಷ್ಟೊಂದು ನೋಡಿಲ್ಲಂಟಿ ನಾ ಎಲ್ಲಿ ಕಣ ನಾನು ಇನ್ನೂ ವಾಟ್ಸಪ್ ಇನ್ನೂ ಮುಗಿದು ನೋಡ್ಲಿಲ್ಲ ನಾ ಇವತ್ತು ಅಂದ್ರೆ ನೀವು ರೀಲ್ಸ್ ನೋಡಂಗಿಲ್ಲ ಅಂತ ಅಂಟಿ ಹೌದು ಗೊತ್ತೈತಿಲ್ಲ ಕಾಂಟ್ಯಾಕ್ಟ್ 300 ಮಂದಿ ಇದಾರೆ ಇಟ್ಟು ಬಿಡ್ರಿ ಆರಾಮ್ ರೀ ಹ್ಞೂ ಅಂತ ಮಮ್ಮಿ ಅಂತ ಯಾಕೆ ಅಂದ್ರೆ ಕೊಡು ಒಂದು ತಾಟ್ ಮಾಡು ದೇವರಿಗೆ ಹಾ ತಾಳ್ ದೇವ್ರ ಮಾಡು ಅನ್ನ ಆಗಿಲ್ಲ ಮಮ್ಮಿ ಅದು ಇಲ್ಲ ಅನ್ನ ತೆಗಿಲ್ ತಡಿ ಎಲ್ಲ ರೇಖಾ ಇಲ್ಲ ಈ ಕಡೆ ಹಾಕೋದು ದೇವಿ ಇಲ್ಲಿ ಅನ್ನ ಹಿಂಗೆ ಆಗೈತೆ ಇದೆ ತಿನ್ನ ಕೊಡಲ್ಲ ತಗೋ ಇದು ಸ್ವಲ್ಪ ತಿಂದು ನೋಡ ಹಳ್ಳೆ ಕಚ್ಚ ಕಚ್ಚ ಅನ್ನೋದಿಲ್ಲ ಆಯ್ತು ಕಚ್ಚ ಕಚ್ಚ ಅನ್ನಿಸ್ತೈತೆ ನಮ್ಮ ಕೈ ಇಲ್ಲ ಮತ್ತೆ ನೋಡ ಅನ್ನ ಹಿಂಗೆ ಮತ್ತೀಗ ಚೆನ್ನಾಗಿ ಕುದಿಬೇಕಪ್ಪ ಇಲ್ಲ ಮತ್ತೆ ಹಂಗೆ ಉದ್ರುದ್ರ ಇದ್ರ ಜೀರಾ ರೈಸ್ ಹಿಂಗೆ ಆಗ್ತಾವೆ ಉದುರು ನೋಡಿದ ತಕ್ಷಣ ನಿನ್ಗೆ ಒಮ್ಮೆ ನೋಡಿದ ತಕ್ಷಣ ಹಂಗೆ ಅನ್ಸಾದೈತಿ ಹಾಂ ಅಡಿಗೆ ಕೊಡ್ತೀನಿ ನಮ್ಮ ಪಾಪಗಳು ಹಿಂಗೆ ಉದುರ್ಬೇಕಂತ ಮೆತ್ತಗೆ ಅನ್ಸೋ ಅಂದ್ರೆ ಸ್ವಲ್ಪ ಹಳ್ಳಿದಾರ್ಗತೆ ಅನಿಸ್ತಲ್ಲ ಇಲ್ಲಿ ಬಿಸಿಲಿಟ್ಲ ಈಗ ಆಯ್ತರ ಫುಲ್ ಉದುರುದ್ರ ಆಕತ್ತಿ ಇನ್ನು ಕುಕ್ಕರ್ನಾಗ ಸುಡಿತ ಕೈ ಎದ್ರೆ ಬಿಟ್ಟನೆ ಯಾವುದೋ ದೊಡ್ಡ ಬೆಕ್ಕ ಬರ್ತೀನಿ ಅಲ್ಲ ಬಿಸಿ ಬಿಸಿ ಚಚ್ಚಿನ ಕಚ್ಚಿಬಿಟ್ಲೆ ಆಕಿ ತಲಿ ಹಂಗೆ ಅನ್ಸ್ಬಿಡ್ದ ಅವಡ ಬಟ್ ಎಲ್ಲರೂ ತಲೆ ಸುದ್ದಿಲ್ಲ ಅನ್ಕೊಂತ ಹೋಗ್ಬಿಡ್ತಾರೆ ನೋಡ್ರಿ ಮೆಟ್ಲ ಆಸ್ಪತ್ರೆ ಹೋಗು ನಾವು ಧಾರವಾಡಕ್ಕೆ ಸುಡು ಸುಡು ತೆಗಿಲಿ ಚಮಚೆ ತಗ ಇಲ್ಲ ಹಂಗೆ ಮಾತಾಡತ್ತಿದ್ಲಲ್ಲ ಇದ್ರದ ಲೇಟ್ ಆಗ್ತೈತಪ್ಪ ಇದ್ರ ಏನು ನೋಡಲಿಲ್ಲ ಉಪ್ಪು ಗಿಪ್ಪು ಅಯ್ಯೋ ನೋಡ್ರಿ ಅದನ್ನೇ ಹೇಳಿದ್ ನಾವು ಒಂದೇ ದಾಸು ನೋಡ್ರಲ್ಲ ನಾವು ಒಂದೇದಾಗಲಿಲ್ಲ ಒಂದೇ ಭಾಳ ಅದು ನೀ ನೋಡು ಇಲ್ಲಿ ಎಲ್ಲರೂ ನೋಡ್ರಿ ಸ್ವಲ್ಪ ಉಪ್ಪು ಕರಿಬೇಕಲ್ಲ ಸಾಕು ಬೇಡ ಅವ್ರಿಗೆ ಕೊಡಂಗ ಸಪ್ಪೈತೆ ಸಪ್ರೇಟ್ ಅಂತ ಹಾಕ್ಬಿಟ್ಟು ಅರ್ಧ ಕರ್ದ ಮಾಡಿರಿ ಈಗ ಸ್ವಲ್ಪ ಆಳ್ಬೇಕಾಗಿತ್ತು ಅದು ನೆನಿಬೇಕಾಗಿತ್ತು ಹಿಂದಾಕ್ ಮಾಡೋಣ
ಯಾವ ಲಾಕರ್ ಬಡ ಬಡ ನಿಮ್ದು ಸಬ್ಸ್ಕ್ರೈಬ್ ಮಾಡೋ ನೀವು ವಿಡಿಯೋ ಏನೈತೆ ತೋರಿಸ್ರಿ ನಿಮ್ದು ಮಸ್ತ್ ಆಗಿದೆ ಗಾಡಿ ಭಾರಿ ಇದೆ. ಅದನ್ನ ನೋಡಲ್ಲ ನಮ್ಮ ಸ್ವಲ್ಪ ನೆಟ್ ಕಮ್ಮಿ ಐತೆ ನೋಡಲ್ಲ. ಯಾವ ಫಂಕ್ಷನ್ ಇದೆ ಅಂತ ಮುಂದಿನ ವ್ಲಾಗ್ದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಸುಭಾಷಿತ ದೈವ ಹೇಳುತ್ತೆ, ನಿಯತ್ತು ಒಂದು ನಿನ್ನಲ್ಲಿದ್ದರೆ ಯಾರೇ ಕೈ ಬಿಟ್ಟರೂ ಕಾಣದ ಕೈಯೊಂದು ನಿನ್ನ ಕಾಪಾಡುವುದು ನಿಶ್ಚಿತ ಎಂದು ಹೇಳುತ್ತಾ ಇವತ್ತಿನ ಈ ಲಾಗವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಲಾಗದಲ್ಲಿ ಭೇಟಿಯಾಗುತ್ತೇನೆ.